ಮೊನ್ನೆ ಶನಿವಾರ ಸಿದ್ದರಾಮಯ್ಯ ಅವರ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಸಿದ್ದರಾಮಯ್ಯ ಅವರು ವೆಲ್ಕಮ್ ಮಾಡಿದ್ರು. ಹೂಗುಚ್ಛ ಮತ್ತು ಶಾಲ್ ಇರಲಿಲ್ಲ, ಬರಮಾಡಿಕೊಂಡ್ರು. ಇವತ್ತು ಒಂದು ಸ್ವಲ್ಪ ಬದಲಾವಣೆ, ಹೂಗುಚ್ಛ ಮತ್ತು ಶಾಲಿನೊಂದಿಗೆ ಸಿಎಂ ಅನ್ನು ಬರಮಾಡಿಕೊಂಡಿದ್ದ. ಮೊನ್ನೆಯ ಮೀಟಿಂಗ್ ನಲ್ಲಿ ಇದ್ದಂತ ಕುತೂಹಲ ಏನಿದೆ, ಏನ್ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಇವತ್ತು ಕಾಣಿಸ್ತಾ ಇಲ್ಲ. ಪರಿಸ್ಥಿತಿ ತಿಳಿಯಾಗಿದೆ ಅಂತ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತನಾಡಿದ್ದನ್ನು ಆಗ್ಲೇ ನೋಡಿದ್ರಿ ನೀವು. ಎಲ್ಲವೂ ಚೆನ್ನಾಗತ್ತೆ ಅಂತಂದ್ರೆ ನಾವು ಖುಷಿ ಪಡ್ತೀವಿ ಅಂತ ಮಾತನಾಡಿದ್ರು ಅವರು. ಮೀಟಿಂಗ್ ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ. ಸಿಎಂ ಆಗಮನ ಆಗಿದೆ ಡಿ ಕೆ ಶಿವಕುಮಾರ್ ಅವರ ನಿವಾಸ. ಎಸ್, ನಾನು ಪ್ರಶಾಂತ್ ನಾಥ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಈ ದೃಶ್ಯಗಳನ್ನು ನೋಡಿದಾಗ ಏನ್ ಅನ್ಸುತ್ತೆ? ತಾವು ಆಗ್ಲೇ ಹೇಳಿದ್ರಿ ಒಂಥರ ದ್ವಿಪಕ್ಷೀಯ ಮಾತುಕತೆ ರೀತಿಯಲ್ಲಿತ್ತು ಮೊನ್ನೆಯ ದೃಶ್ಯಗಳು ಅಂತ. ಇದು ಕೂಡ ಒಂದು ದ್ವಿಪಕ್ಷೀಯ ಮಾತುಕತೆಯ ಮುಂದುವರಿದ ಭಾಗವೇ. ದ್ವಿಪಕ್ಷೀಯ ಮಾತುಕತೆ ಅಂದರೆ ಮಾತುಕತೆಯಲ್ಲೇನೋ ಸಬ್ಸ್ಟೆನ್ಸ್ ಇತ್ತು ಅಂತ ಅಲ್ಲ ಅದು. ಬಟ್ ಆ ಮಾತುಕತೆಗೆ ಇಷ್ಟು ಪೊಲಿಟಿಕಲ್ ಮಹತ್ವ ಬಂದುಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಸೆಂಟರ್ ಸ್ಟೇಜ್ಗೆ ಕರ್ನಾಟಕದಲ್ಲಿ ಬಂದು ತಲುಪಿದ್ದಾರೆ. ಜಸ್ಟ್ ಇಮ್ಯಾಜಿನ್, 10 ವರ್ಷದ ಹಿಂದೆ, ಅಂದರೆ 12 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸ್ಥಾನ ಪಡೀಲಿಕ್ಕೆ ಎಕ್ಸಸೈಸ್ ಮಾಡಬೇಕಿತ್ತು. 2015ರವರೆಗೆ ಅವರನ್ನು ಮಂತ್ರಿಮಂಡಲದಲ್ಲೂ ಇನ್ಕ್ಲೂಡ್ ಮಾಡಲಿಕ್ಕಾಗಿರಲಿಲ್ಲ. ಹೈಕಮಾಂಡ್ ಬೇಸರ ಇತ್ತು. ಅವರನ್ನು ಮತ್ತು ರೋಷನ್ ಬೇಗರನ್ನು ನಂತರ ಮಂತ್ರಿಮಂಡಲದಲ್ಲಿ ಇನ್ಕ್ಲೂಡ್ ಮಾಡಬೇಕಾಯಿತು. ಆ ಡಿ ಕೆ ಶಿವಕುಮಾರ್ ಇವತ್ತು ಸಿದ್ದರಾಮಯ್ಯನವರ ಜೊತೆ ಪವರ್ ಶೇರಿಂಗ್ನ ಚರ್ಚೆಯಲ್ಲಿ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಕಳೆದ 12 ವರ್ಷದಲ್ಲಿ ಪೊಲಿಟಿಕಲ್ ಲೈಮ್ಲೈಟನ್ನು ಆ್ಯಸ್ ಫಾರ್ ಆಸ್ ಕಾಂಗ್ರೆಸ್ ಈಸ್ ಕನ್ಸರ್ನ್ಡ್ ಅವ್ರು ಯಾರಿಗೂ ಪೊಲಿಟಿಕಲ್ ಲೈಮ್ಲೈಟ್ ಬಿಟ್ಕೊಟ್ಟಿರಲಿಲ್ಲ. ಖರ್ಗೆ ಅವ್ರಿಗೂ ಬಿಟ್ಕೊಟ್ಟಿರಲಿಲ್ಲ, ಪರಮೇಶ್ವರ್ಗೂ ಬಿಟ್ಕೊಟ್ಟಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ಗೆ ಆ ಪೊಲಿಟಿಕಲ್ ಲೈಮ್ಲೈಟನ್ನು ಕೊಡುವ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೂ ಇದೆ. ಇಲ್ಲವಾದಲ್ಲಿ ಒಂದು ಪಾರ್ಟಿಯಲ್ಲಿ, ನೀವು ನನಗೆ ಹೇಳಿ, ಒಂದು ಪಾರ್ಟಿಯಲ್ಲಿ, ಇದು ರಾಷ್ಟ್ರೀಯ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಾವೇ ಕುಳಿತುಕೊಂಡು ಚರ್ಚೆ ಮಾಡಿ ಒಂದು ನಾ ಹೇಳಿದಾರೆ ಅದಕ್ಕೆ ಪ್ರಪೋರ್ಷನ್ ಹೆಂಗೆ ಅಂತಂದರೆ ಅದು ಬೈಲ್ಯಾಟ್ರಲ್ ಟಾಕ್ಸ್ ಥರ. ಇವತ್ತಿನ ಪ್ರಪೋರ್ಷನೇಟ್ ನೋಡಿ, ಈಗ ಒಟ್ಟಾಗಿ ಹೋಗುವ ಸಂದೇಶ ಅಂತ ನಾವು ಮಾತಾಡ್ತಿದ್ದೀವಿ. ಹಾಗಿದ್ದಲ್ಲಿ ಜಿ ಪರಮೇಶ್ವರು, ಸತೀಶ್ ಜಾರಕಿಹೊಳಿ ಎಲೆಕ್ಷನ್ ಸಂದರ್ಭದಲ್ಲಿ ಸಾಮೂಹಿಕ ನಾಯಕತ್ವ ಅಂತ ಹೇಳಿದ್ರು. ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಎಂ ಬಿ ಪಾಟೀಲ್ ಇವರನ್ನು ಕೂಡ ಸಭೆಗೆ ಕರಿಬೋದಿತ್ತು. ಬಟ್ ಡಿ ಕೆ ಶಿವಕುಮಾರ್ ನೋಡಿ, ಡೇ 1ನಿಂದ ಅವರು ಒಂದು ವಿಷಯವನ್ನು ಹೈಕಮಾಂಡ್ ಮುಂದೆ ಮತ್ತು ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.